ಗೋವಾ ಪ್ರತಿಯೊಬ್ಬರ ಯುವಕರ ನೆಚ್ಚಿನ ಸ್ಥಳ. ನಮ್ಮೂರಿಂದ ಹತ್ತಿರ ಇದ್ರೂ ಕೂಡ ಅದೆಷ್ಟೋ ಸಲ ಪ್ಲ್ಯಾನ್ ಮಾಡಿ ಅದೆಷ್ಟೋ ಸಲ ಕ್ಯಾನ್ಸಲ್ ಮಾಡಿದೆವೋ ಲೆಕ್ಕನೇ ಇಲ್ಲ. ಗೋವಾದಲ್ಲಿನ ಪ್ರಮುಖ ಬೀಚ್ಗಳು, ರಾತ್ರಿಯಲ್ಲಿ ತುಂಬಿ ತುಳುಕುವಂತಹ ರಸ್ತೆಗಳು, ರಾತ್ರಿ ಆದರೆ ಬೆಳಗಿನ ಜಾವದವರೆಗೂ ಕೇಳಿಸುವಂತಹ DJ ಸೌಂಡ್ಗಳು, ಪ್ರೀತಿ ಪಾತ್ರರೊಡನೆ ರಾತ್ರಿ ವೇಳೆ ಅಲೆಗಳನ್ನು ನೋಡ್ತಾ ಸಮುದ್ರ ದಂಡೆಯಲ್ಲಿ ಕೂರುವಂತಹ ಮಜಾ ಮತ್ತು ಫೀಲಿಂಗು, ಬೀಚ್ ಪಾರ್ಟಿಗಳು, ಕ್ಲಬ್ಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಅರ್ಧ ಬೆಲೆಗೆ ಸಿಗುವಂತಹ ಎಣ್ಣೆ ಐಟಮ್ಗಳು, ಇವೆಲ್ಲ ಎಂಜಾಯ್ ಮಾಡಬೇಕು ಅಂತ ಜಗತ್ತಿನ ಮೂಲೆ ಮೂಲೆಯಿಂದ ಪ್ರವಾಸಿಗರು ಗೋವಾಗೆ ಬರ್ತಾರೆ. ದೇಶದಲ್ಲಿ ಅತಿ ಹೆಚ್ಚು ಪ್ರವಾಸಿಗರನ್ನು 365 ದಿನಾನೂ ಆಕರ್ಷಿಸುವಂತಹ ದಿ ಪರ್ಫೆಕ್ಟ್ ಡೆಸ್ಟಿನೇಷನ್ ಅಂದರೆ ಅದು ಗೋವಾ. ನೀವು ಕೂಡ ಗೋವಾ ಹೋಗುವಂತಹ ಪ್ಲ್ಯಾನ್ ಹಾಕಿರ್ತೀರಾ. ನಿಮ್ಮ ತಲೆಯಲ್ಲಿ ಹಲವಾರು ಪ್ರಶ್ನೆಗಳಿರುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ನೀಡ್ತೇನೆ. ಮೊದಲಿಗೆ ಫಸ್ಟ್ ಪಾಯಿಂಟ್ ಅಂತ ಬಂದಾಗ, ಗೋವಾ ರೀಚ್ ಆಗೋದು ಹೇಗೆ? ಉತ್ತರ ಕರ್ನಾಟಕದ ಬಹುಭಾಗಗಳಿಂದ ನೀವು ಏನಾದರೂ ಗೋವಾ ಹೋಗಬೇಕು ಅಂದ್ಕೊಂಡ್ರೆ ಬೆಳಗಾವಿ ಮತ್ತು ಹುಬ್ಬಳ್ಳಿ ಧಾರವಾಡ ಸೆಂಟರ್ ಆಗುತ್ತವೆ. ಅಂದರೆ ಒಂದು ದಾರಿಯಿಂದ ಬಂದರೆ ಹುಬ್ಬಳ್ಳಿ ಧಾರವಾಡ ಸೆಂಟರ್ ಆಗುತ್ತೆ, ಇನ್ನೊಂದು ದಾರಿಯಿಂದ ಬಂದರೆ ಬೆಳಗಾವಿ ಸೆಂಟರ್ ಆಗುತ್ತೆ. ಸೊ ಇಷ್ಟು ಮಾಹಿತಿ. ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿರಿ, ನೀವು ಏನಾದರೂ KSRTC ಬಸ್ಗೆ ಗೋವಾ ರೀಚ್ ಆಗಬೇಕು ಅಂದರೆ ಅಲ್ಲಿರುವಂತಹ ಪ್ರಮುಖವಾದ ಬಸ್ ನಿಲ್ದಾಣ ಪಣಜಿ ಅಥವಾ ಪಂಜಿಮ್ ಬಸ್ ನಿಲ್ದಾಣ. ಸೊ ಆ ಒಂದು ಬಸ್ ನಿಲ್ದಾಣ ರೀಚ್ ಆಗಬೇಕು ಅಂದರೆ ನಿಮ್ಮೂರಿಂದ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡೋದಾದರೆ 400 ಕಿಲೋಮೀಟರ್ ಆ ಒಂದು ಪಣಜಿ ನಿಲ್ದಾಣ ಇದೆ ಅಂದರೆ ನೀವು 430, 420 ರೂಪೀಸ್ ಈ ಥರ ಏನಾದರೂ ಟಿಕೆಟ್ ಇರುತ್ತೆ ನಾರ್ಮಲ್ KSRTC ಬಸ್ಗೆ. ಸ್ಲೀಪರ್ ಏನಾದರೂ ಮಾಡ್ತೀನಿ ಅಂದರೆ 700, 800 ಇರುತ್ತೆ. ಬೆಂಗಳೂರಿಂದ ಬರೋರಿಗೆ ರಾತ್ರಿ ಮಧ್ಯಾಹ್ನ 2:30ಗೆ ಒಂದು ಟ್ರೈನ್ ಇದೆ ಯಶವಂತಪುರದಿಂದ. ಸೊ ಅದು ಬೆಳಗ್ಗೆ 5 ಗಂಟೆಗೆ ವಾಸ್ಕೋ ಡಿ ಗಾಮಾ ರೀಚ್ ಆಗುತ್ತೆ. ಸೊ ವಾಸ್ಕೋ ಡಿ ಗಾಮಾ ರೀಚ್ ಆದಮೇಲೆ ಹೊರಗಡೆ ಬಂದರೆ ಪ್ರೈವೇಟ್ ಕಾರ್ಸ್ ಇರುತ್ತೆ, ಪ್ರೈವೇಟ್ ಶಟಲ್ ಬಸ್ಸಸ್ ಇರುತ್ತೆ, ಆಮೇಲೆ ಅಲ್ಲಿರುವಂತಹ ಲೋಕಲ್ ಸಾರಿಗೆ ವ್ಯವಸ್ಥೆನೂ ಇರುತ್ತೆ. ಸೊ ಪ್ರೈವೇಟ್ ಕಾರ್ ಏನಾದರೂ ಮಾಡ್ಕೊಂಡು ಬರ್ತೀನಿ ಅಂದರೆ ನೀವು ಅಲ್ಲಿಂದ ಅಂದರೆ ವಾಸ್ಕೋದಿಂದ ಕಲ್ಲಂಗೂಟ್ ಬೀಚ್, ಅಂದರೆ ಗೋವಾದಲ್ಲಿರುವಂತಹ ಪ್ರಮುಖ ಬೀಚ್ಗಳಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ವಿಸಿಟ್ ಮಾಡುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಬೀಚ್ ಅಂದರೆ ಅದು ಕಲ್ಲಂಗೂಟ್ ಬೀಚು. ಆ ಕಲ್ಲಂಗೂಟ್ ಬೀಚ್ ರೀಚ್ ಆಗಬೇಕು ಅಂದರೆ ನೀವು ಆ ಒಂದು ಕಾರ್ಗೆ 600, 700, 800 ಈ ಥರ ಆಫರ್ ಮಾಡ್ತಾರೆ. ನೀವು ಅದಕ್ಕೆ ಹೆಂಗೆ ಬಾರ್ಗೇನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೇನು ಬೇಡಪ್ಪ ಶಟಲ್ ಬಸ್ ಬೇಕು ಅಂದರೆ ಒಂದು ಬಸ್ಸಲ್ಲಿ ಒಂದು 10 ಜನ ಇರ್ತಾರೆ, ಅಂದರೆ TT ವೆಹಿಕಲ್ ಥರ ಇರುತ್ತೆ. ಸೊ ಅದರಲ್ಲಿ ಬಂದರೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದನ್ನೂ ಬೇಡಪ್ಪ ಇನ್ನೂ ಕಡಿಮೆ ಬಜೆಟಲ್ಲಿ ಮಾಡಬೇಕು ಅಂದರೆ ಸ್ವಲ್ಪ ಆ ಕಡೆ ಹಾಗೆ ಸ್ಟ್ರೇಟಾಗಿ ಹೋದರೆ, ಅಂದರೆ ವಾಸ್ಕೋ ಡಿ ಗಾಮಾ ಸ್ಟೇಷನಿಂದ ಹೊರಗಡೆ ಬಂದು ಸ್ಟ್ರೇಟ್ ಒಂದು ಲಾಂಗ್ ರೋಡ್ ಬರುತ್ತೆ, ಹಾಗೆ ಸ್ಟ್ರೇಟ್ ಹೋದರೆ ಸಾಕು. ಅಥವಾ ಅಲ್ಲಿ ನೀವು ಲೋಕಲ್ ಜನರಿಗೆ ಕೇಳ್ತಾ ಹೋದರೆ ಸಾಕು, ಅಲ್ಲಿ ಲೋಕಲ್ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ಹೋದರೆ ನೀವು ಕಲ್ಲಂಗೂಟ್ಗೆ ಅಂದರೆ ವಾಸ್ಕೋದಿಂದ ಕಲ್ಲಂಗೂಟ್ ಬರಲಿಕ್ಕೆ 60 ರೂಪಾಯಿ ಟಿಕೆಟ್ ಇದೆ. ಇನ್ನೇನಾದರೂ ಬಸ್ಸಿಗೆ ಹೋಗಿ ಪಣಜಿಯಲ್ಲಿ ಇಳ್ಕೊಂಡ್ರೆ ಪಣಜಿಯಿಂದ ಕಲ್ಲಂಗೂಟ್ ಬೀಚ್ಗೆ ಒಂದು ಬಸ್ಗೆ 30 ರೂಪಾಯಿ, ಇನ್ನೊಂದು ಬಸ್ಗೆ 40 ರೂಪಾಯಿ ಚಾರ್ಜಸ್ ಇದೆ. ಅಂದರೆ 2 ರೀತಿಯಾದಂಥ ಬಸ್ಗಳನ್ನು ನಾವು ನೋಡ್ತೀವಿ. ಸೊ ಇಷ್ಟು ಮಾಹಿತಿ ಬಸ್ಗಳಿಗೆ. ಆಮೇಲೆ ಕಲ್ಲಂಗೂಟ್ ಬೀಚ್ಗೆ ಹೋಗಿ ಇಳ್ಕೊಂಡ್ವಿ. ಇನ್ನು ರೂಮ್ ಬಗ್ಗೆ ಮಾಹಿತಿ ಅನ್ನೋದಾದರೆ ಅಲ್ಲಿ ಸಿಕ್ಕಾಪಟ್ಟೆ ರೂಮ್ಸ್ ಇರುತ್ತೆ. ನೀವು ಕೆಳಗೆ ಇಳಿದ ತಕ್ಷಣ ನಿಮ್ಮನ್ನು ಬ್ರೋಕರ್ಗಳು ಅಂತ, ದಲ್ಲಾಳಿಗಳು ಅಂತ ಇರ್ತಾರೆ. ಅವ್ರೇನಾದರೂ ಬಂದು ರೂಮ್ ಚಾಹಿಯೇ ಕ್ಯಾ, ರೂಮ್ ಬೇಕಾ ಅಂತ ಕೇಳ್ತಾರೆ. ಅದರಲ್ಲೂ ಆಲ್ಮೋಸ್ಟ್ ಆಲ್ ನಮ್ಮ ಉತ್ತರ ಕರ್ನಾಟಕದವರೇ ಅಲ್ಲಿ ತುಂಬ ಜನ ಈ ಥರದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಅಂತ ನೋಡಿದಾಗ ಗೋವಾದಲ್ಲಿ ಉತ್ತರ ಕರ್ನಾಟಕದವರು ಆಲ್ಮೋಸ್ಟ್ ಆಲ್ ಮ್ಯಾಕ್ಸಿಮಮ್ 60% ಆ ಥರ ವರ್ಕ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಈಗ ಬೋಟ್ ರೈಡಿಂಗ್ ಆಗಿರ್ಬೋದು, ಪ್ರತಿಯೊಂದು ವರ್ಕು ಹೋಟೆಲ್ಗಳಲ್ಲಿ, ರೆಸಾರ್ಟ್ಗಳಲ್ಲಿ ಎಲ್ಲ ಕಡೆಯೂ ಉತ್ತರ ಕರ್ನಾಟಕದವರು ವರ್ಕ್ ಮಾಡ್ತಾ ಇದ್ದಾರೆ. ಅವರೇನಾದರೂ ನಿಮ್ಮನ್ನು ರೂಮ್ಗಳಿಗೆ ಕರ್ಕೊಂಡು ಹೋದರೆ ನಿಮಗೆ ಆ್ಯಕ್ಚುಯಲ್ ರೂಮ್ ಪ್ರೈಸ್ಗಿಂತಲೂ 300 ಅಥವಾ 500 ಅಷ್ಟು ಜಾಸ್ತಿ ಆಗುತ್ತೆ. ಅಲ್ಲಿ ನೀವು ಎಲ್ಲೇ ಹೋದರೂ ಗೋವಾದಲ್ಲಿ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಎಲ್ಲೇ ಹೋಗಿ ಏನೇ ತೊಗೊಂಡ್ರು ಏನೇ ಮಾಡಿದ್ರು ಕೂಡ ಬಾರ್ಗೇನಿಂಗ್ ಕೆಪಾಸಿಟಿ ನಿಮ್ಮಲ್ಲಿರಬೇಕು, ಬಾರ್ಗೇನಿಂಗ್ ಸ್ಕಿಲ್ ಅನ್ನೋದು ನಿಮ್ಮಲ್ಲಿರಬೇಕು. ಫಾರ್ ಎಕ್ಸಾಂಪಲ್ ನಾನು ಒಳಗಡೆ ಹೋದ ತಕ್ಷಣ ಅಂದರೆ ರಸ್ತೆ ಮೇಲೆ ಭಾಗ ಸರ್ಕಲಲ್ಲಿ ಇಳ್ಕೊಂಡು ಲೆಫ್ಟ್ ಸೈಡ್ ಹೋಗೋವಾಗ ಅಲ್ಲಿ ನಾನು ರೆಗ್ಯುಲರಾಗಿ ಹೋಗುವಂಥ ರೂಮ್ ಇತ್ತು. ನಾನು ಆಲ್ಮೋಸ್ಟ್ 4-5 ಸಲ ಹೋಗಿದ್ದೆ. ಆದರೆ ಮತ್ತೆ ಅದೇ ರೂಮ್ಗೆ ಹೋಗುವಾಗ ರಸ್ತೆ ಮೇಲೆ ಒಬ್ಬ ನಿಂತಿದ್ದ. ಅವನು ನನ್ನಷ್ಟು ನಾ ಹೋಗ್ತಾ ಇದ್ರು ಕೂಡ ನನ್ನ ಬೆನ್ನ ಹತ್ಕೊಂಡು ಬಂದು ಅಲ್ಲಿ ಓನರ್ ಜೊತೆ ಕಸ್ಟಮರ್ ಕರ್ಕೊಂಬಂದಿದ್ದೀನಿ ಅಂತ ಹೇಳ್ದ. ಸೊ ಆ್ಯಕ್ಚುಲಿ ಬಂದರೆ ಅವನಿಗೂ ನನಗೂ ಸಂಬಂಧನೇ ಇಲ್ಲ. ನಾನು ಡೈರೆಕ್ಟಾಗಿ ಹೋಗಿ ಕನ್ಸಲ್ಟ್ ಮಾಡಿದ್ದೆ. ಡೈರೆಕ್ಟಾಗಿ ಹೋಗಿ ನೀವೇನಾದರೂ ಕನ್ಸಲ್ಟ್ ಮಾಡಿದ್ರೆ ಒಂದು 24 ಅವರ್ಗೆ ಒಂದು ಅಂದರೆ ಡಬಲ್ ಬೆಡ್ ಇರುವಂತಹ ರೂಮ್ಗೆ 1,000, ಅಂದರೆ ಒಂದು ಸ್ವಲ್ಪ ಕಲ್ಲಂಗೂಟ್ ಬೀಚಿಂದ ಒಂದು 500 ಮೀಟರ್ ಡಿಸ್ಟೆನ್ಸಲ್ಲಿ ಮಾಡಿದ್ರೆ, ಸೊ ಅಷ್ಟೇ 200-300 ಮೀಟ್ರಲ್ಲಿ ನೀವೇನಾದರೂ ಡಿಸ್ಟೆನ್ಸಲ್ಲಿ ರೂಮ್ ಮಾಡಿದ್ರೆ ನಿಮಗೆ 1,500, 1,500 ಅಥವಾ 2,000ದಲ್ಲಿ ಸಿಗುತ್ತೆ. ಚೆನ್ನಾಗಿರೋ ರೂಮ್ಗಳೇ ಸಿಗುತ್ತೆ. ಆಲ್ಮೋಸ್ಟ್ ಆಲ್ 1,500 ಫೈನಲ್ ರೇಟು. ಆಮೇಲೆ ಬಾರ್ಗೇನ್ ಮಾಡಬೇಕಾಗುತ್ತೆ. 2,000 ಹೇಳ್ತಾರೆ, 2,500 ಹೇಳ್ತಾರೆ. ಆದರೆ ನೀವು 1,500 ರೂಪಾಯಿಗೆ ಮಾಡಬೇಕಾಗುತ್ತೆ. ಸ್ವಲ್ಪ ದೂರದಲ್ಲಿ ಅಂದರೆ 1,000 ರೂಪಾಯಿ. ಆಫ್ ಸೀಸನ್ ಏನಾದರೂ ಹೋದರೆ ಅಂದರೆ ವೀಕೆಂಡ್ ಬಿಟ್ಟು ವೀಕ್ ಡೇಸಲ್ಲಿ ಏನಾದರೂ ಹೋದರೆ 800ಕ್ಕೆಲ್ಲ ನಿಮಗೆ ಡಬಲ್ ಬೆಡ್ ರೂಮ್ ಅಂದರೆ ಇಬ್ಬರಿಗೆ ಒಂದು ರೂಮ್ ಸಿಗುತ್ತೆ. ಇಷ್ಟು ರೂಮ್ ಬಗ್ಗೆ ಮಾಹಿತಿ. ಇನ್ನು ಸೋಲೋ ಟ್ರಾವೆಲರ್ ಇದ್ದರೆ ನೀವು ಆನ್ಲೈನಲ್ಲಿ ಕೂಡ
ನೋಡ್ಕೋಬಹುದು. ಯಾಕಂದರೆ ಸೋಲೋ ಟ್ರಾವೆಲರ್ಗೆ 300-250ಗೆಲ್ಲ ಹಾಸ್ಟೆಲ್ಸ್ ಅಂತ ಬರುತ್ತೆ, ಒಂದು ಬೆಡ್ಡು ಒಂದು ಲಾಕರ್ ಎಲ್ಲ ಕೊಡ್ತಾರೆ, ಅಲ್ಲೆಲ್ಲ ವ್ಯವಸ್ಥೆ ಚೆನ್ನಾಗಿರುತ್ತೆ. ಇನ್ನು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀವಿ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ, ಲೇಡೀಸ್ ಎಲ್ಲ ಇದ್ದಾರೆ, ಅಥವಾ ಗರ್ಲ್ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀವಿ, ಅಥವಾ ಹೊಸದಾಗಿ ಮದುವೆ ಆಗಿದ್ದೀವಿ, ಅಥವಾ ಹೊಸದಾಗಿ ಮದುವೆ ಆಗೋಕ್ಕಿಂತ ಮುಂಚೆನೇ ಸ್ವಲ್ಪ ಹೋಗಿ ಸುತ್ತಾಡ್ಕೊಂಡು ಬರೋಕೆ ಹೋಗ್ತಾ ಇದ್ದೀವಿ, ಈ ಥರದ ಹಲವಾರು ಪ್ರಶ್ನೆಗಳಿರುತ್ತೆ. ಸೊ ಇಂಥವರಿಗೆ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ಆರಾಮಾಗಿ ಹೋಗಿ. ಆದರೆ ಇಬ್ಬರದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಅಂದರೆ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇದ್ದರೆ ನಿಮ್ಮನ್ನು ಅಲೋ ಮಾಡ್ತಾರೆ. ಜಸ್ಟ್ ಕಪಲ್ಸ್ ನೋಡಿದ ತಕ್ಷಣ ಜಾಸ್ತಿ ರೇಟ್ ಹೇಳ್ತಾರಾ? ಇಲ್ಲ, ನೋ ಆ ಥರ ಸಮಸ್ಯೆ ಆಗೋದೇ ಇಲ್ಲ. ಜಸ್ಟ್ ನೀವು ಹೋಗಿ ಮೀಟ್ ಆದರೆ, ನೀವು ಕನ್ಸಲ್ಟ್ ಮಾಡಿದ್ರೆ ಅವ್ರು ಹೇಳುವಾಗ 1500 ಹೇಳಿರ್ತಾರೆ, ನೀವು ಬಾರ್ಗೇನ್ ಮಾಡಿದ್ರೆ 1000ಕ್ಕೆಲ್ಲ ರೂಮ್ ಸಿಗುತ್ತೆ. ಓಕೆ, ಇಷ್ಟು ಮಾಹಿತಿ. ಯಾವುದೇ ಕಾರಣಕ್ಕೂ ನಡುವೆ ದಲ್ಲಾಳಿಗಳ ವಿಷಯಕ್ಕೆ ಹೋಗಬೇಡಿ. ದಲ್ಲಾಳಿಗಳ ವಿಷಯಕ್ಕೆ ಹೋದರೆ ರೂಮ್ ರೇಟ್ ಅಂತೂ ಕಡಿಮೆ ಆಗೋದಿಲ್ಲ, 1500 ರೂಪಾಯಿ ಫಿಕ್ಸ್, ನೀವು ಎಲ್ಲೇ ಮಾಡಿದ್ರು 1500 ಅಂತಾರೆ. ಸೊ ದಲ್ಲಾಳಿಗಳನ್ನು ಅವಾಯ್ಡ್ ಮಾಡಿ. ಆಮೇಲೆ ಇನ್ನೊಂದು, ನಾನು ರೆಗ್ಯುಲರ್ ಆಗಿ ಹೋದಾಗ ಎಲ್ಲಿ ಉಳ್ಕೋತೀನಿ, ಕಡಿಮೆ ಬಜೆಟಲ್ಲಿ ರೂಮ್ ಎಲ್ಲಿ ಉಳ್ಕೋತೀನಿ ಅಂತ ತುಂಬ ಜನ ಕೇಳಿದ್ರು. ಲಾಸ್ಟ್ ವೀಡಿಯೋದಲ್ಲೆಲ್ಲ ಕಮೆಂಟ್ ಹಾಕಿದ್ರು. ಅವ್ರಿಗೋಸ್ಕರ ಅಂತ ನಾನು ಯಾರಾದರೂ ಆ ಥರ ನಂಬರ್ ಬೇಕು, ಕಾಂಟ್ಯಾಕ್ಟ್ ಡೀಟೇಲ್ ಬೇಕು, ಲೊಕೇಶನ್ ಏನಾದರೂ ಬೇಕು, ಅಥವಾ ನಾನು ಉಳ್ಕೊಳ್ಳೋಂಥ ಗೆಸ್ಟ್ ಹೌಸ್ ನೇಮ್ ಏನಾದರೂ ಬೇಕು ಅನ್ನೋದಾದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಂದು ಡೈರೆಕ್ಟಾಗಿ ಒಂದು ಮೆಸೇಜ್ ಹಾಕಿ ನಾನು ಅವರಿಗೆ ಪರ್ಸ್ನಲಾಗಿ ನಂಬರನ್ನು ಶೇರ್ ಮಾಡ್ತೀನಿ. ಇಷ್ಟು ರೂಮ್ ಬಗ್ಗೆ ಮಾಹಿತಿ. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಬಿಡಿ, ಆರಾಮಾಗಿ ಹೋಗಿ ಬರ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ, ಗೋವಾದಲ್ಲಿ 1 ಡೇ ಅಥವಾ 2 ಡೇಸ್ಗೆ ಎಂಜಾಯ್ ಮಾಡುವಂಥ ಪ್ಲೇಸಸ್ ಯಾವುದು ಅಂದರೆ ನನ್ನ ಪ್ರಕಾರ 3 ಬೀಚ್ಗಳು. ಅಂದರೆ ಒಂದು ಬಾಗ ಬೀಚು ನಡುವೆ, ಅಂದರೆ ಒಂದು ಬೀಚ್ ನಡುವೆ ಇನ್ನೊಂದು ಬೀಚ್ಗೆ 500 ಮೀಟರ್ ಅಂತರ ಇದೆ. ಕಂಡೋಲಿಮ್ ಬೀಚ್, ಕಲ್ಲಂಗುಟ್ ಬೀಚ್, ಬಾಗ ಬೀಚ್, ಒಂದೇ ಬೆಲ್ಟಲ್ಲಿ ಈ 3 ಬೀಚ್ಗಳಿದ್ದಾವೆ. ಡೇ ಟೈಮಲ್ಲಿ ನೀವು ಕಲ್ಲಂಗುಟ್ ಬೀಚಲ್ಲಿ ಎಂಜಾಯ್ ಮಾಡಿಕೊಂಡು ನೈಟ್ ಟೈಮಲ್ಲಿ ಬಾಗ ಬೀಚ್ಗೆ ಹೋದರೆ ಅದ್ಭುತವಾದಂತಹ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಆಗುತ್ತೆ. ಅದನ್ನು ಬಿಟ್ಟು ನಾರ್ತ್ ಗೋವಾದಲ್ಲಿ, ಅಂದರೆ ನಾರ್ತ್ಗೆ ಹೋದರೆ ಇನ್ನೊಂದು ಸ್ವಲ್ಪ ಅಲ್ಲಿ ಅಂಜುನಾ ಬೀಚು, ಅರಂಬೋಲ್ ಬೀಚ್, ಈ ಥರ ಹಲವಾರು ಬೀಚ್ಗಳಿದ್ದಾವೆ. ಆದರೆ ನಿಮ್ಮ ಹತ್ರ ಟೈಮ್ ಬೇಕು, ಅದೇ ಥರ ಸುತ್ತಾಡೋಕ್ಕೆ ದುಡ್ಡು ಬೇಕು. ಸೊ ಜಸ್ಟ್ 1 ಡೇ 2 ಡೇಸ್ ಎಂಜಾಯ್ ಮಾಡಿಕೊಂಡು ಲೈಫ್, ಅಂದರೆ ಏನೇ ಪಾರ್ಟಿ ಎಲ್ಲ ಮಾಡ್ಕೊಂಡು ಬರ್ತೀನಿ ಅಂದರೆ ಓಕೆ, ಇಷ್ಟು ಮಾತ್ರ ಸಾಕು. ಇನ್ನು ಎಣ್ಣೆ ರೇಟಿಗೆ ಬಂದರೆ, ಎಣ್ಣೆ ರೇಟು ಅಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ವೈನ್ ಶಾಪ್ಗೆ ಹೋದೆ, ಒಂದು ಫಾರ್ ಎಕ್ಸಾಂಪಲ್ 100 ರೂಪೀಸ್ ಕೊಟ್ಟರೆ ಒಂದು ಫುಲ್ KF, ಅಂದರೆ ಫುಲ್ ಬಾಟಲ್ KF ಸ್ಟ್ರಾಂಗು, ಸ್ಟ್ರಾಂಗ್ ಆದರೂ ತೊಗೊಳ್ಳಿ, ಪ್ರೀಮಿಯಮ್ ಯಾವುದಾದ್ರು ತೊಗೊಳ್ಳಿ, 100 ರೂಪೀಸ್ ಅಂತ ಇತ್ತು. ನೀವು ಅದೇ ಒಂದು ಬಾಟ್ಲನ್ನು ಇನ್ನೊಂದು ಸ್ವಲ್ಪ ಕಲರಿಂಗು, ಲೈಟಿಂಗ್ ಎಲ್ಲ ಮಾಡಿ ಒಂಥರ ದೊಡ್ಡದಾಗಿರುತ್ತೆ, ಅಲ್ಲೇನಾದರೂ ಹೋಗಿ ತೊಗೊಂಡ್ರೆ ಸೇಮ್ ಆ್ಯಸ್ ಯೂಶ್ವಲ್ ನಮ್ಮ ಕರ್ನಾಟಕದಲ್ಲಿ ಏನಿರುತ್ತಲ್ಲ ಅದೇ ರೇಟಿಗೆ ಸಿಗುತ್ತೆ. ಸೊ ಅಲ್ಲಿನೂ ಕೂಡ ನೀವು ಎಣ್ಣೆ ಪ್ರೈಸ್ ಕೇಳಿ ತೊಗೋಬೇಕಾಗತ್ತೆ. ನೀವು ಸುಮ್ಮನೆ ಹೋಗಿ ಅದು ಕೊಡು ಅಂದರೆ ಗೋವಾದಲ್ಲಿ ಹೋದ ತಕ್ಷಣ ಕಡಿಮೆನೇ ಇರುತ್ತೆ, ಕೊಡು ಅಂದ ತಕ್ಷಣ ಅವ್ರು ಕೊಟ್ಟು ಆಮೇಲೆ ಪ್ರೈಸ್ ಕೇಳಿದ್ರೆ ನಿಮಗೆ ಲಾಸ್ ಆಗುತ್ತೆ. ಸ್ವಲ್ಪ ಮೊದಲು ಪ್ರೈಸ್ ಕೇಳಿ ಆಮೇಲೆ ತೊಗೊಳ್ಳಿ ಅಂತ ಹೇಳ್ತೀನಿ. ಇನ್ನು ಪಬ್ಗಳ ಬಗ್ಗೆ ಮಾಹಿತಿ ಕೊಡೋದಾದರೆ, ಪಬ್ ಮೇಲೇ ಇನ್ನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದಾಗೂ ಕೂಡ ಇದೇ ಒಂದು ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ ಕೊಡೋದಾದರೆ, ಯಾವುದೇ ಕಾರಣಕ್ಕೂ ಅಂದರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡೋದಾದರೆ, ಪಬ್ಗಳು ಎಂಟ್ರಿ ಆಗೋದಾದರೆ 1000 ರೂಪಾಯಿ ಎಲ್ಲ ಇರುತ್ತೆ. ಸೊ ಅಂಥ ಜಾಗಕ್ಕೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಹೋಗುವಾಗ ಯಾವುದೇ ಕಾರಣಕ್ಕೂ ಜೇಬಲ್ಲಿ ದುಡ್ಡನ್ನು ತೊಗೊಂಡು ಹೋಗಬೇಡಿ. ಇನ್ನು ಫ್ರೀಯಾಗಿ ಪಬ್ಗಳಲ್ಲಿ ಡ್ಯಾನ್ಸ್ ಮಾಡಬೇಕು, DJ ಸೌಂಡಲ್ಲಿ ಎಂಜಾಯ್ ಮಾಡಬೇಕು ಅಂದ್ಕೊಂಡ್ರೆ ಬೀಚ್ಗಳಲ್ಲಿ, ಇವಾಗ ನೀವು ಕಲ್ಲಂಗುಡಿ ಬೀಚಲ್ಲೇ ಹೋಗ್ಬೋದು, ಯಾವುದೇ ಬೀಚ್ ಹೋದರೂ ಶೇಕ್ಗಳಿರುತ್ತೆ, ಬೀಚ್ ಶೇಕ್ಸ್ ಅಂತ ಬರುತ್ತೆ, ಪಬ್ ಥರನೇ ಇರುತ್ತೆ, ಚೆನ್ನಾಗಿ DJ ಎಲ್ಲ ಸೌಂಡ್ ಹಾಕಿರ್ತಾರೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಅಲ್ಲಿ ಗರ್ಲ್ಸು ಬಾಯ್ಸ್ ಎಲ್ಲರೂ ಡ್ಯಾನ್ಸ್ ಮಾಡ್ಬೋದು, ಯಾರಿಗೂ ಯಾವುದೇ ರೀತಿಯಾದಂಥ ಹೆರಾಸ್ಮೆಂಟು ತೊಂದರೆ ಆಗಲ್ಲ. ಯಾಕಂದರೆ ಅಲ್ಲೆಲ್ಲ ಬೌನ್ಸರ್ಸ್ ಇರ್ತಾರೆ, ಆ ಥರ ಸಮಸ್ಯೆಗಳಾದರೆ ಕೇರ್ ಮಾಡ್ತಾರೆ, ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಇನ್ನು ಬೈಕ್ ರೆಂಟ್ ಬಗ್ಗೆ ಮಾಹಿತಿ ಕೇಳೋದಾದರೆ, ಬೈಕ್ ರೆಂಟು ಒಂದು ದಿನಕ್ಕೆ 300-400 ಎಲ್ಲ ಹೇಳ್ತಾರೆ, ಒಬ್ಬೊಬ್ಬರು 600 ಹೇಳ್ತಾರೆ. ಡಿಪೆಂಡ್ ಅಪಾನ್ ನೀವು ಯಾವ ಥರ, ನೀವು ಹೋದ ತಕ್ಷಣ ಯಾವ ಥರ ಅವ್ರನ್ನ ಕನ್ಸಲ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಮುಖ ನೋಡಿದ ತಕ್ಷಣ ಅವ್ರು ಜಾಸ್ತಿನೂ ಹೇಳ್ಬೋದು, ಕಡಿಮೆನೂ ಹೇಳ್ಬೋದು, ಬಾರ್ಗೇನಿಂಗ್ ಮಾಡಬೇಕಾಗುತ್ತೆ. ಕೆಲವೊಂದು ಟೈಮ್ಗೆ 300ಕ್ಕೆ 1 ಡೇ ಎಲ್ಲ ಕೊಡ್ತಾರೆ. ಆದರೆ ತೊಗೊಳ್ಳೋ ಮುಂಚೆ ನೀವೆಲ್ಲ ಪೂರ್ತಿಯಾಗಿ ಆ ಒಂದು ವೆಹಿಕಲ್ನ ಚೆನ್ನಾಗಿ ವಿಡಿಯೋ ಮಾಡಿಕೊಂಡು ನಿಮ್ಮ ಹತ್ರ ಇಟ್ಕೋಬೇಕಾಗುತ್ತೆ. ಬಂದ ತಕ್ಷಣ ವಾಪಸ್ ಬಂದ ಮೇಲೆ ತಕರಾರು ಆಗುತ್ತೆ. ಇನ್ನು ಊಟದ ವಿಷಯಕ್ಕೆ ಬಂದರೆ, ನಾನು ನನ್ನ ಫ್ರೆಂಡು ಬೆಳಿಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಬೇಕಂತ ಹೊರಗಡೆ ಹೋದ್ವಿ. ಆದರೆ ಅಲ್ಲಿ 2 ಚಿಕ್ಕದಾಗಿರೋ ಇಡ್ಲಿ ರಸ್ತೆ ಪಕ್ಕ ಮಾರ್ತಾಯಿದ್ರು. ಅಲ್ಲಿ ಹೋಗಿ 2 ಇಡ್ಲಿ ತೊಗೊಂಡ್ರೆ 100 ರೂಪೀಸ್ ಚಾರ್ಜ್ ಆಯಿತು. ಟೀ ತೊಗೊಂಡ್ರೆ 20 ರೂಪಾಯಿ. ನಾವು ಮಾರ್ಕೆಟಲ್ಲಿ ಅಂದರೆ ಅಂಗಡಿಲೆಲ್ಲ ತೊಗೋತೀವಲ್ಲ 6 ರೂಪಾಯಿ 10 ರೂಪಾಯಿದೆಲ್ಲ ಮ್ಯಾಗಿ. ಸೊ ಆ ಒಂದು ಮ್ಯಾಗಿನ ಸ್ವಲ್ಪ ಫ್ರೈ ಮಾಡಿ ಕೊಡೋಕ್ಕೆ, ಅಂದರೆ ಕುದಿಸಿ ನಮಗೆ ವಾಪಸ್ ತಿನ್ನಿಸೋಕ್ಕೆ 50 ರೂಪಾಯಿ ಚಾರ್ಜ್ ಮಾಡಿದ್ರು. ಆಮ್ಲೆಟ್ ಏನಾದರೂ ತೊಗೋತೀನಿ ಅಂದರೆ 120-150 ರೂಪೀಸ್ ಇತ್ತು. ಜಸ್ಟ್ ಒಂದು ಎಕ್ಸಾಂಪಲ್ ನಿಮಗೆ ಒಂದು ಗೊತ್ತಾಗುತ್ತೆ. ಯಾಕಂದರೆ ಇಡೀ ಗೋವಾದಲ್ಲಿ ನಿಮಗೆ ಕಾಸ್ಟ್ಲಿಯಾಗಿ ಸಿಗೋದೇ ಊಟ. ನಾರ್ಮಲ್ ಒಂದು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂದರೆ ಮಿನಿಮಮ್ 100 ರೂಪೀಸು. ನಾರ್ಮಲಾಗಿ ಚೆನ್ನಾಗಿರೋ ಒಂದು ಊಟ ಮಾಡ್ತೀನಿ ಅಂದರೆ 250 ಮಿನಿಮಮ್. ಅದಕ್ಕಿಂತ ಕೆಳಗಡೆ ದೇವರನೇ ಸಿಗಲ್ಲ, ಚಾನ್ಸೇ ಇಲ್ಲ. ಇನ್ನು ಕೊನೆಯದಾಗಿ ವಾಟರ್ ಸ್ಪೋರ್ಟ್ಸಿಗೆ ಬರೋದಾದರೆ, ಪ್ಯಾಕೇಜಲ್ಲಿ ನೀವೇನಾದರೂ ತೊಗೊಂಡ್ರೆ ಒಂದು 5 ಆ್ಯಕ್ಟಿವಿಟಿನ ಮಾಡಿಸ್ತಾರೆ. ಒಂದು ಪ್ಯಾರಾಸ್ಲೈಡಿಂಗ್ ಮಾಡಿಸ್ತಾರೆ, ಇನ್ನೊಂದು ಜೆಟ್ ಸ್ಕಿ, ಅಂದರೆ ಒಂದು ಬೈಕ್ ಥರ ಇರುತ್ತೆ, ಕೂತ್ಕೊಂಡು ತಿರುಗಾಡ್ಬೋದು.
ಇನ್ನೊಂದು ಬಂಪರ್ ಅಂತ ಬರುತ್ತೆ, ಇನ್ನೊಂದು ಬನಾನಾ ರೈಡ್ ಅಂತ ಬರುತ್ತೆ, ಇನ್ನೊಂದು ಬೋಟ್ ರೈಡ್ ಅಂತ ಬರುತ್ತೆ. ಸೊ ಈ ಥರದ ಆ್ಯಕ್ಟಿವಿಟಿ ಅಂದರೆ 5 ಆ್ಯಕ್ಟಿವಿಟಿಗೆ ಅವ್ರು ಹೇಳುವಾಗ 2000 ಹೇಳ್ತಾರೆ, ಲಾಸ್ಟಿಗೆ 1300 1400 ಎಲ್ಲ ಮುಗಿಸ್ತಾರೆ. ಆದರೆ ಈ ಒಂದು ಪ್ಯಾಕೇಜ್ ನೀವು ಮಾಡಿಕೊಂಡ್ರೆ ಜಸ್ಟ್ ಫಾರ್ ದ ಎಕ್ಸ್ಪೀರಿಯನ್ಸ್, ಸುಮ್ಮನೆ ಒಂದು ಬೈಕ್ ರೈಡ್ ಅಂದರೆ ಒಂದು ಜೆಟ್ ಸ್ಕೀ ಮಾಡ್ಕೊಂಡು ಬರ್ತೀನಿ ಅಂದರೆ ಒಂದು 30 ಮೀಟ್ರ್ ಅಷ್ಟೇ, ಸುಮ್ಮನೆ ಹಿಂಗೆ ಒಂದು ರೌಂಡ್ ಹಾಕೊಂಡು ಬಂದುಬಿಟ್ರೆ ಮುಗಿದೋಯ್ತು ಅಷ್ಟೇ ಅವ್ರದ್ದು ಎಕ್ಸ್ಪೀರಿಯನ್ಸು. ನಿಮಗೆ ಒಂದು 10 ರೌಂಡು, ಒಂದು 100 ಮೀಟ್ರ್ 200 ಮೀಟ್ರ್ವರೆಗೂ ಒಳಗಡೆ ಕರ್ಕೊಂಡು ಹೋಗಿ ಬರ್ತೀನಿ ಚಾನ್ಸೇ ಇಲ್ಲ. ಸೊ ಈ ಥರದ ಸ್ಕ್ಯಾಮ್ಗಳು 100% ಆಗುತ್ತೆ. ಅಂದರೆ ನೀವು ಫಸ್ಟ್ ಟೈಮ್ ಹೋಗಿದ್ರೆ ವಾಟರ್ ಸ್ಪೋರ್ಟ್ಸ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಮಾಡಿ, ಎಂಜಾಯ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಎಂಜಾಯ್ ಮಾಡೋಕ್ಕೆ ಅವ್ರು ಬಿಡಲ್ಲ, ಯಾಕಂದರೆ ಅವ್ರ ಹಿಂದೆ ಕ್ಯೂ ಬೇಜಾನ್ ಇರುತ್ತೆ. ಸೊ ಬೇಗ ಮುಗಿಸೋ ಹಂಬಲದಲ್ಲಿ ಇರ್ತಾರೆ. ಜಸ್ಟ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಫೋಟೋಶೂಟ್ಗೋಸ್ಕರ ಮಾಡ್ಕೊಂಬರ್ಬೋದು ದುಡ್ಡು ಕೊಟ್ಟು. ಇನ್ನು ಬೇಡಪ್ಪ ಅಂದರೆ ಸಿಂಗಲ್ ಆಗಿ ಒಂದೊಂದು ಮಾಡ್ಕೋತೀನಿ ಅಂದರೆ, ಒಂದು ಫಾರ್ ಎಕ್ಸಾಂಪಲ್ ನೀವು ಒಂದು ಜೆಟ್ ಸ್ಕೀ ಮಾಡ್ತೀನಿ ಅಂದರೆ 300 ರೂಪಾಯಿ ಇರುತ್ತೆ. ಬಂಪರ್ ಮೇಲೆ ಹೋಗಿ ಬರ್ತೀನಿ ಅಂದರೆ ಒಂದು ಬಲೂನ್ ಥರ ಇರುತ್ತೆ, ಅದ್ರ ಮೇಲೆ ಕೂತ್ಕೊಂಡು ಹೋಗಿ ಬರೋದು. ಬನಾನಾ ರೈಡ್ ಮಾಡೋದು, ಸೊ 200 ರೂಪಾಯಿ ಇರುತ್ತೆ. ಆಮೇಲೆ ಜಸ್ಟ್ ನೀವು ಪ್ಯಾರಾಸ್ಲೈಡಿಂಗ್ ಅಷ್ಟೇ ಮಾಡ್ತೀನಿ ಅಂದರೆ ಅವ್ರು ಹೇಳುವಾಗ 1200 ರೂಪಾಯಿ ಹೇಳ್ತಾರೆ, 700-800 ಮಾಡ್ತಾರೆ. ಆದರೆ ಒಂದು ಕಂಡೀಷನ್, ಹೋಗುವಾಗ ಅವ್ರಿಗೆ ಕೇಳಿಕೊಂಡು ಕ್ಲಿಯರಾಗಿ ಹೇಳ್ಕೊಂಡು ಸ್ವಲ್ಪ ವಿಡಿಯೋ ಶೂಟ್ ಮಾಡ್ಕೊಂಡು ಅವ್ರ ಮಾತುಗಳನ್ನು ರೆಕಾರ್ಡ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಯಾಕಂದರೆ ಸ್ವಲ್ಪ ಒಂದು 30 ಮೀಟ್ರ್ ಹೈಟ್ ಹೋದರೆ ಸಾಕು, ವಾಪಸ್ ಇಳಿಸ್ಬಿಡ್ತಾರೆ ಕೆಳಗಡೆ. ಸೊ ನೀವು ಎಷ್ಟು ನಿಮಿಷದವರೆಗೂ ನಮ್ಮನ್ನು ಆಕಾಶದಲ್ಲಿ ಇರೋಕ್ಕೆ ಬಿಡ್ತೀರಾ, ಆಮೇಲೆ ಎಷ್ಟು ದೂರ ಕರ್ಕೊಂಡು ಹೋಗ್ತೀರಾ, ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಳ್ಳಿ. ಇಲ್ಲ ಅಂದರೆ ಅಲ್ಲಿ ಕೂಡ ಸ್ಕ್ಯಾಮ್ ಆಗುತ್ತೆ. ಅಲ್ಲಿ ಕೂಡ ಇನ್ನೊಂದು ದಲ್ಲಾಳಿಗಳು ಬಂದು ವಾಟರ್ ಸ್ಪೋರ್ಟ್ಸ್ ಮಾಡ್ತೀರಾ, ಕಡಿಮೆ ಬಜೆಟ್ ಮಾಡ್ಕೊಡ್ತೀನಿ ಅಂತ ಬೆನ್ನು ಹತ್ತಾರೆ. ಅವ್ರನ್ನ ಅವಾಯ್ಡ್ ಮಾಡಿ, ಅಲ್ಲೇ ಬೀಚ್ಗಳಲ್ಲಿ ಕೆಲವೊಂದು ಆಫೀಸ್ಗಳಿರುತ್ತೆ, ಕೌಂಟರ್ಗಳಿರುತ್ತೆ, ನೀವು ಅಲ್ಲಿ ಹೋಗಿ ಡೈರೆಕ್ಟಾಗಿ ಕನ್ಸಲ್ಟ್ ಮಾಡ್ಬೋದು. ಇಷ್ಟು ಗೋವಾದಲ್ಲಿರುವಂಥ ಮಾಹಿತಿ. ಇನ್ನೂ ಯಾರಿಗಾದರೂ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಹಾಕಿ, ನಾನು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ, ಇನ್ಫಾರ್ಮೇಷನ್ ಕೊಡ್ತೀನಿ. ರೂಮ್ ಬಗ್ಗೆ ನನ್ನ ಹತ್ರ ಕಾಂಟ್ಯಾಕ್ಟ್ ಡೀಟೇಲ್ ಇದೆ, ಜಸ್ಟ್ ನಾನು ಶೇರ್ ಮಾಡ್ತೀನಿ. ಬೇಕು ಅನ್ನೋರು ಮಾತ್ರ ನನಗೆ ಕಮೆಂಟ್ ಹಾಕಿ, DM ಮಾಡಿ, ಅಂದರೆ ಇನ್ಸ್ಟಾಗ್ರಾಮಲ್ಲಿ. ಸೊ ಇಷ್ಟು ಮಾಹಿತಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ, ಬಾಯ್.